ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಇದು ಚಪಾತಿಗೆ, ನಾನ್ ಜೊತೆ ಎಲ್ಲ ಉಂಟಲ್ಲ, ಪೂರಿಗೆ ಎಲ್ಲ ತುಂಬ ಸೂಪರಾಗಿರ್ತದೆ. ನೋಡಿ, ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ನೀವು ಹೋಟೆಲ್ಗಳಿಗೆಲ್ಲ ಹೋದರೆ ತುಂಬ ಕಾಸ್ಟ್ಲಿ ಇದು ರೆಸಿಪಿ. ಅದಕ್ಕೆ ಮನೆಯಲ್ಲೇ ಮಾಡಿದರೆ ತುಂಬ ಸುಲಭದಲ್ಲಿ ಮಾಡ್ಬೋದು. ನೋಡಿ, ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ಈಗ ನೋಡಿ, ನಾನೊಂದು 20-25 ಗ್ರಾಮ್ಸ್ನಷ್ಟು ಗೋಡಂಬಿ ತಗೊಂಡಿದ್ದೇನೆ ಮತ್ತು ಒಂದು 3 ಮೀಡಿಯಮ್ ಸೈಜಿದು ನೀರುಳ್ಳಿ. ನೋಡಿ, ಇದು ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಈರುಳ್ಳಿಯನ್ನು. ಒಂದು 20-25 ಗ್ರಾಮ್ಸ್ನಷ್ಟು ಗೋಡಂಬಿ. ನೋಡಿ, ಇದನ್ನು ನಾನು ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು ನೀರಲ್ಲಿ. ನೋಡಿ, ಗೋಡಂಬಿ ಕೂಡ ಹಾಕ್ಕೊಂಡೆ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿದು. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು ಫ್ರೆಂಡ್ಸ್. ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು. ನಾನ್ ವೆಜ್ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ, ಮ್ಯಾಂಗ್ಳೂರ್ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಕೊಡಿ. ನೋಡಿ, ಈಗ ಬೇಯಿಸಿದ ಗೋಡಂಬಿ ಮತ್ತು ಇದನ್ನು ಸೋಸ್ಕೊಂಡಿದ್ದೇನೆ ನಾನು. ಸೋಸ್ಕೊಂಡು ಅದಕ್ಕೆ ನೋಡಿ ತಣ್ಣೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತಣ್ಣೀರು ಹಾಕ್ಕೊಂಡು ಇದನ್ನು ಈಗ ಮಿಕ್ಸಿ ಮಾಡಲಿಕ್ಕೆ ಉಂಟು. ಗ್ರೈಂಡ್ ಮಾಡ್ಕೊಳ್ಬೇಕು, ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ ನಾನು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ. ಯಾವಾಗಲೂ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕಬಾರ್ದು, ಮಿಕ್ಸಿ ಸಿಡಿಯುವ ಚಾನ್ಸ್ ಇರ್ತದೆ. ನೋಡಿ, ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಪಾತ್ರೆಯಲ್ಲಿ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ತುಪ್ಪದ ಬದಲಿಗೆ ಬಟರ್ ಕೂಡ ಹಾಕ್ಕೊಳ್ಬೋದು, ಬೆಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು. ನೋಡಿ, ನಾನು 1 ಕಪ್ಪಿನಷ್ಟು ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ತುಪ್ಪದ ಬದಲಿಗೆ ಬೆಣ್ಣೆಯಲ್ಲಿ ಫ್ರೈ ಮಾಡಿದರೂ ಕೂಡ ತೊಂದರೆ ಇಲ್ಲ. ನೋಡಿ, ಕಲರ್ ಬರ್ತಾ ಉಂಟು. ನೋಡಿ, ಈ ಥರ ಕಲರ್ ಬರಬೇಕು. ನೋಡಿ, ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಗೋಡಂಬಿಯಿಂದ ರೆಸಿಪಿ. ತುಂಬ ಚೆನ್ನಾಗಿರ್ತದೆ. ನೀವು ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಬೇಕಂತಲೇ ಇಲ್ಲ, ಈ ಥರ ಮನೆಯಲ್ಲೇ ಮಾಡ್ಬೋದು ತುಂಬ ಸುಲಭದಲ್ಲಿ. ನೋಡಿ, ಒಂದು ಕಪ್ಪಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಗೋಡಂಬಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದೇ ತುಪ್ಪದಲ್ಲಿ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಚಕ್ಕೆ, ಲವಂಗ ಮತ್ತು ಬೇ ಲೀಫ್ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸೋಂಪು ಎಲ್ಲ. ಈಗ ಒಂದು ನೀರುಳ್ಳಿಯನ್ನು ನಾನು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಆದಷ್ಟು ಫೈನಾಗಿ ಚಾಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಒಂದು ಮೀಡಿಯಮ್ ಸೈಜಿದು ಒಂದು ನೀರುಳ್ಳಿ ತಗೊಂಡಿದ್ದೇನೆ ನಾನು. 3 ನೀರುಳ್ಳಿಯನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ನಾನು. ಒಂದು ನೀರುಳ್ಳಿಯನ್ನು ಈ ಥರ ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಬೆಳ್ಳುಳ್ಳಿ ಒಂದು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿದ ಬೆಳ್ಳುಳ್ಳಿ. ನೋಡಿ, ಸಿಪ್ಪೆ ತೆಗೆದು ಸಣ್ಣಗೆ ಚಾಪ್ ಮಾಡಿದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆಯದು, ಸ್ವಲ್ಪ ಜಾಸ್ತಿನೇ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಇದು ಶುಂಠಿ ಪೇಸ್ಟ್. ನೋಡಿ, ಶುಂಠಿ ಮತ್ತು ಕರಿಬೇವು ಪೇಸ್ಟ್ ಮಾಡಿರುವಂಥದ್ದು. ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾನು. ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇನೆ, ಹಾಗಾಗಿ ನಾನು ಶುಂಠಿ ಪೇಸ್ಟನ್ನು ಹಾಕ್ಕೊಂಡೆ. ಶುಂಠಿ ಮತ್ತು ಕರಿಬೇವು ಪೇಸ್ಟ್ ಮಾಡಿರುವಂಥದ್ದು. ನೋಡಿ, ಒಂದು 3 ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ಕಾಯಿಮೆಣಸು. ಚೆನ್ನಾಗಿ ಫ್ರೈ ಆಗಬೇಕು, ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಒಂದು 2 ಟೊಮೆಟೊವನ್ನು ನಾನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ನೋಡಿ, 2 ಟೊಮೆಟೊ ತಗೊಂಡಿದ್ದೇನೆ.
ಮೀಡಿಯಮ್ ಸೈಜಿದು ಒಂದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಪೌಡರ್ ಅಂದರೆ ಎಲ್ಲ ಮಿಕ್ಸ್ ಇರುವಂಥ ಪೌಡರ್. ಇದರಲ್ಲಿ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ಇದು ಜೀರಾ ಪೌಡರ್ ಉಂಟು. ನೋಡಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳೋದು ಇದು. ಇದು ನಿಮಗೆ ಬೇರೆ ಬೇರೆ ಕೂಡ ಹಾಕ್ಕೊಳ್ಬೋದು. ಜೀರಿಗೆ ಪುಡಿ, ಜೀರಾ ಪೌಡ್ರ್ ಮತ್ತು ಕೊತ್ತಂಬರಿ ಪುಡಿ ಮತ್ತು ಇದೆಲ್ಲ ಮೆಣಸಿನ ಪುಡಿ ಎಲ್ಲ ಬೇರೆ ಬೇರೆ ಕೂಡ ಹಾಕ್ಕೊಳ್ಬೋದು. ನಾನು ಒಟ್ಟಿಗೆ ಮಿಕ್ಸ್ ಮಾಡಿರೋದು ಇತ್ತು. ಅರಿಶಿನ ಪುಡಿ ಕೂಡ ಉಂಟು ಇದರಲ್ಲಿ. ನಾನಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿರಲಿಲ್ಲ, ಉಪ್ಪು ಹೀಗೆ ಹಾಕ್ತಾ ಇದ್ದೇನೆ ನಾನು. ಮತ್ತು ನಿಮಗೆ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ನೀರು ಮತ್ತೆ ಬೇಕಿದ್ದರೆ ಪುನಃ ಹಾಕ್ಕೊಳ್ಬೋದು ನೋಡಿಕೊಂಡು. ಈಗ ನೀರು ಹಾಕ್ಕೊಂಡೆ ನಾನು. ಇದು ಚೆನ್ನಾಗಿ ಬೇಯಬೇಕಲ್ವಾ, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮುಚ್ಚಿಡ್ತೇನೆ ನಾನು, ಬೇಯಲಿ ಅಂತ ಹೇಳಿ ಟೊಮೆಟೊ ಸ್ವಲ್ಪ ಮುಚ್ಚಿಡ್ತೇನೆ ನಾನು. ನೋಡಿ, ಮುಚ್ಚಿ ಇಡ್ತಾ ಇದ್ದೇನೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ನೋಡಿ, ಬೇಯಿಸಬೇಕು. ನೋಡಿ ಮತ್ತೆ ಸ್ವಲ್ಪ ಮುಚ್ಚಿಡ್ತೇನೆ ನಾನು. ಚೆನ್ನಾಗಿ ಬೇಯ್ತಾ ಬಂದಿದೆ. ಇನ್ನು ಸ್ವಲ್ಪ ಬೇಯಲಿ ಅಂತ ಹೇಳಿ, ಕರೆಕ್ಟಾಗಿ ಇದಾಗಲಿ ಅಂತ ಹೇಳಿ ಇನ್ನೊಮ್ಮೆ ಮುಚ್ಚಿಡ್ತಾ ಇದ್ದೇನೆ. ನಿಮ್ಮದು ಮಸಾಲ ಉಂಟಲ್ಲ, ಎಷ್ಟು ನೀವು ಇದು ಮಾಡ್ತೀರಿ, ಬೇಯಿಸ್ತೀರಿ, ಅಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಮೇಲೆ. ಈಗ ನಾನು ಇದಕ್ಕೆ ಇದು ನೀರುಳ್ಳಿ ಮತ್ತು ಕ್ಯಾಶು ಪೇಸ್ಟ್ ಮಾಡ್ಕೊಂಡಿದ್ದೇನಲ್ಲ, ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಗ್ರೈಂಡ್ ಮಾಡಿರುವಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ತೊಳೆದು ಕೂಡ ನೀರು ಹಾಕ್ಕೊಂಡೆ. ಈಗ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿದರೆ ಆಯಿತು. ತುಂಬ ನೀರು ಕೂಡ ಮಾಡಬಾರ್ದು. ಮಸಾಲ ಉಂಟಲ್ಲ, ಸ್ವಲ್ಪ ಇದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸ್ವಲ್ಪ ತಿಕ್ಕಾಗಿ ಇರಬೇಕು. ತುಂಬ ನೀರು ಮಾಡಿದರೆ ಕೂಡ ಸಾರು ಥರ ಒಳ್ಳೆಯದಾಗೋದಿಲ್ಲ ಅಷ್ಟೊಂದು. ನೀವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಿಕ್ಕಾಗಿ ಬರ್ತದೆ. ಇದು ನೀರಾಗೋದಿಲ್ಲ. ಸ್ವಲ್ಪ ನೀರು ಹಾಕಿದರೆ ಕೂಡ ತಿಕ್ಕಾಗಿರ್ತದೆ ಮಸಾಲ. ನೋಡಿ, ಚೆನ್ನಾಗಿ ಕುದಿಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿದ್ರೆ ಉಂಟಲ್ಲ, ನೀವು ಯಾವುದೇ ಇದು ಮಾಡುವಾಗ ಗ್ರೇವಿ ಏನಾದರೂ ಮಾಡುವಾಗ ಉಂಟಲ್ಲ, ನೀವೆಷ್ಟು ಚೆನ್ನಾಗಿ ಕುದಿಸ್ತೀರಿ ಅಷ್ಟು ಟೇಸ್ಟಾಗಿ ಬರ್ತದೆ ನಿಮ್ಮದು ಮಸಾಲ. ನೋಡಿ, ಈಗ ಫ್ರೈ ಮಾಡಿದ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಯಾವುದೇ ಕುರ್ಮಾ ಇಲ್ಲದ್ರೆ ಯಾವುದೇ ರೆಸಿಪಿ ಮಾಡುವಾಗ ನೀವು ನಿಮ್ಮದು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ ಅಷ್ಟು ಚೆನ್ನಾಗಿ ಬರ್ತದೆ. ಈ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಈ ಗೋಡಂಬಿ, ನೀರುಳ್ಳಿ ಎಲ್ಲ ಉಂಟಲ್ಲ, ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ನೋಡಿ, ಗ್ರೇವಿ ಯಾವ ಥರ ಬಂದಿದೆ ನೋಡಿ ಮಸಾಲ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್. ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಏನು ತೊಂದರೆ ಇಲ್ಲ. ಹೀಗೇ ಚೆನ್ನಾಗಿರ್ತದೆ ಹೀಗೆ ಕೂಡ. ನೋಡಿ, ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಸ್ವಲ್ಪ ರಿಚ್ ಆಗಿರ್ತದೆ ಅಂತ ಹೇಳಿ. ತುಂಬ ಕೂಡ ಹಾಕ್ಕೊಳ್ಬಾರ್ದು. ಫ್ರೆಶ್ ಕ್ರೀಮ್ ಸ್ವೀಟ್ ಆಗ್ತದೆ ತುಂಬ, ಅದಕ್ಕಾಗಿ. ನೋಡಿ, ಕಸೂರಿ ಮೇಥಿ ಹಾಕ್ಕೊಂಡೆ ಕೊನೆಯಲ್ಲಿ. ಕಸೂರಿ ಮೇಥಿ ಇದ್ದರೆ ಹಾಕಿ. ನೋಡಿ, ಈಗ ಕ್ಯಾಶು ಮಸಾಲ ರೆಡಿಯಾಗಿದೆ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಬೆಣ್ಣೆ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೇನೆ. ನೋಡಿ, ಸೂಪರಾಗಿ ಬಂದಿದೆ.